ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಎರಡನೇ ಮಗುವಿನ ಆಗಮನದ ಖುಷಿಯಲ್ಲಿದ್ದಂತಹ ದಂಪತಿಗೆ ಆಘಾತ ಆಗ್ಬಿಟ್ಟಿದೆ. ಗರ್ಭಿಣಿ ಫೋಟೋಶೂಟ್ ಸಂದರ್ಭದಲ್ಲಿ ಮೊದಲ ಮಗು ಜೀವಾನ ಕಳ್ಕೊಂಡಿದೆ. ಎಂಥ ದುರಂತ ನೋಡಿ. ಚರಣ್ ರಾಜ್ ಹಾಗೆ ಸ್ವಾತಿ ದಂಪತಿಯ ಪುತ್ರ ಲಕ್ಷ್ಮಿ ಎರಡನೇ ಮಗುವಿನ ಆಗಮನಕ್ಕೆ ಸಂಬಂಧಪಟ್ಟ ಹಾಗೆ ಫೋಟೋಶೂಟ್ ಅನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಜೀವ ಕಳ್ಕೊಂಡಿದ್ದಾರೆ. ಫೋಟೋಶೂಟ್ ಸಂದರ್ಭದಲ್ಲಿ ಏಕಾಏಕಿ ಮಗು ನೀರಿನ ಪೂಲ್ಗೆ ಬಿದ್ದುಬಿಟ್ಟಿದೆ. ಆಟ ಆಡ್ತಾ ಆಡ್ತಾ ನೀರಿಗೆ ಬಿದ್ದಂತಹ ಮಗು ಸ್ಥಳದಲ್ಲಿ ಜೀವ ಕಳ್ಕೊಂಡಿದೆ. ಇಂಥದ್ದೊಂದು ದಾರುಣ ಹೃದಯ ವಿದ್ರಾವಕ ಘಟನೆ ನಡೆದಿರುವುದು ಗಿಡ್ಡೇನಹಳ್ಳಿಯಲ್ಲಿ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಆ ಕಂದಮ್ಮನ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಇವರು ಫೋಟೋಶೂಟ್ ಮಾಡ್ತಾ ಇದ್ದಂತಹ ಆ ಜಾಗವನ್ನ ಗಮನಿಸ್ತಾ ಇದ್ದೀರಿ. ಅಪ್ಪ ಅಮ್ಮನ ಜೊತೆಗೆ ಆ ಕಂದಮ್ಮ ಕೂಡ ಅಲ್ಲಿಗೆ ತೆರಳಿದೆ. ಆದರೆ ಆಟ ಆಡ್ತಾ 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 ಸೀದಾ ಆ ನೀರಿನ ಪೂಲ್ಗೆ ಬಿದ್ದು ಲಕ್ಷ್ಮಿ ಜೀವ ಕಳ್ಕೊಂಡಿದ್ದಾನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ನಿಜಕ್ಕೂ ಇದು ಹೃದಯ ವಿದ್ರಾವಕ ಘಟನೆ. ಎರಡನೇ ಮಗುವಿನ ನಿರೀಕ್ಷೆಯಲ್ಲಿರ್ತಾರೆ, ಖುಷಿಯಾಗಿ ಫೋಟೋಶೂಟ್ ಮಾಡ್ತಾ ಮತ್ತೊಂದು ಮಗು, ಮೊದಲ ಮಗು ಜೀವ ಕಳ್ಕೊಳ್ಳುತ್ತೆ ಅಂತಂದ್ರೆ ಯಾವುದೇ ಹೆತ್ತವರಿಗೂ ಇದು ಆಘಾತ. ಹೆಂಗಾಯ್ತು ಇದು? ಮಗು ಆಟ ಆಡ್ತಾ ಪೂಲ್ ಹತ್ರ ಹೋಗಿದ್ದನ್ನ ತಂದೆ ತಾಯಿ ಗಮನಿಸಿರ್ಲಿಲ್ವಾ? ಏನ್ ಡೀಟೇಲ್ಸ್ ಇದೆ ಚಂದ್ರಶೇಖರ್? ಖಂಡಿತವಾಗಿ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾದನಾಯಕನಹಳ್ಳಿ ಪೊಲೀಸರು ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಒಂದು UDR ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇರುವಂತಹದ್ದು. ಮೊದಲಿಗೆ ಏನು ಈ ಒಂದು ಗಂಡ ಹೆಂಡತಿ ಇದ್ದಾರೆ, ಇವರು ಎರಡನೇ ಮಗುವಿನ ನಿರೀಕ್ಷೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಮೊದಲನೇ ಮಗ ಏನಿದ್ದಾನೆ ಲಕ್ಷ್ಮೀರ್ ಅನ್ನುವಂತಹ ಹುಡುಗ ಈ ಬಾಲಕನನ್ನ ಮನೆಯಲ್ಲಿ ಬಿಟ್ಟು ಹೋಗ್ಬೇಕಾಗತ್ತೆ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಮನೆಯಲ್ಲಿ ಬಿಳ್ಳೆ ಅವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಇವರಿಬ್ಬರ ಒಂದು ಫೋಟೋಶೂಟ್ ಅನ್ನ ಮಾಡ್ಲಿಕ್ಕೆ ಅಲ್ಲಿದ್ದಂತಹ ಫೋಟೋಗ್ರಾಫರ್ ಹೇಳ್ತಾರೆ. ಆ ಜೊತೆಗೆ ಅಲ್ಲಿ ಫೋಟೋಶೂಟ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಪಕ್ಕದಲ್ಲೇ ಪೂಲ್ ಇತ್ತು, ಜೊತೆಗೆ ಅಲ್ಲಿ ಆಟ ಆಡೋಕೆ ಬೇಕಾದಷ್ಟು ಬಯಲು ಕೂಡ ಇತ್ತು. ಹಾಗಾಗಿ ಈ ಲಕ್ಷ್ಮೀರ್ ಅನ್ನುವಂತ ಬಾಲಕ ಏನಿದ್ದಾನೆ, ಈ ಬಾಲಕ ಸಾಕಷ್ಟು ಆ ಕಡೆ ಆ ಫೋಟೋಶೂಟ್ ಇರುವಂತ ಸಂದರ್ಭದಲ್ಲಿ ಆ ಒಂದು ಕಡೆ ಓಡಾಡ್ಕೊಂಡು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಅದನ್ನ ನೋಡಿದಂತ ತಂದೆ ಇನ್ನು ಆಟ ಆಡ್ಕೊಂಡು ಇರ್ತಾನೆ ಬಿಡು ಅನ್ನುವಂತ ನಿರ್ಲಕ್ಷ್ಯನ ವಹಿಸಿ ಅವರು ಕೂಡ ಫೋಟೋಶೂಟ್ ಅಲ್ಲಿ ಭಾಗವಹಿಸಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಆ ಬಾಲಕನ ಬಗ್ಗೆ ಗಮನನೇ ಹರಿಸೋದಿಲ್ಲ. ಸುಮಾರು 1-2 ಗಂಟೆಗಳ ಕಾಲ ಈ ಫೋಟೋಶೂಟ್ ಮುಂದುವರೆದಂತ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಏಕಾಏಕಿ ಆತ ಈಜು ಹೊಡಿಲಿಕ್ಕೆ ಆಸೆ ಪಟ್ಟು ಇಳಿದಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತಹದ್ದು. ಅದಾದ ನಂತರ ಈ ಒಂದು ಆ ಮಗುವನ್ನ ಹುಡುಕ್ಲಿಕ್ಕೆ ಟ್ರೈ ಮಾಡಿದಾಗ ಅವರು ಆ ಮೃತದೇಹವನ್ನ ಆ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಪತ್ತೆ ಮಾಡ್ತಾರೆ. ಆಗ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಆ ಬಾಲಕ ಅಲ್ಲಿ ಹೋದ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯವಾಗಿ CCTV ಏನಾದ್ರು ಇದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ತನಿಖೆ ಮುಂದುವರೆದಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.